What is the power of magic in your life? I know the trick, I know how it works, but I want to try ಅಂತ ಅನ್ನಿಸ್ತು. ಬಟ್ ಅಗೇನ್ ನನ್ನ ಮೈಂಡ್ಸೆಟ್ ಅದೇ ಥರನೇ, ಲೈಕ್ ವೆನ್ ಇಟ್ ಇಸ್ ನಾಟ್ ಮೆಂಟ್ ಫಾರ್ ಮೀ ಐ ವಿಲ್ ನಾಟ್ ಗೋ ಫಾರ್ ಇಟ್. Why were you picking everything that used to come your way? ಯಾಕಂದರೆ ಬಡವ್ರ ಕ್ಯಾರೆಕ್ಟರ್ ಮಾಡ್ತಿದ್ದೆ ಅಥವಾ ಭಿಕ್ಷಕರ ಕ್ಯಾರೆಕ್ಟರ್ ಮಾಡ್ತಿದ್ದೆ. ದಟ್ ಡಸಂಟ್ ಮೀನ್ ಇನ್ ರಿಯಲ್ ಲೈಫ್ ಆಲ್ಸೋ ಐ ಶುಡ್ ಬಿ ಲೈಕ್ ದಟ್. ಟಿ ವಿ ಆಡಿಯನ್ಸು ನಿಮ್ಮ ಪರ್ಸ್ನಲ್ ಲೈಫು ಅಥವಾ ನಿಮ್ಮ ಒಂದು ಕರಿಯರ್ ಗ್ರಾಫು ಇವೆರಡನ್ನ ಹೇಗೆ ನೋಡ್ತಾರೆ ಆ್ಯಂಡ್ ಅದು ನಿಮ್ಮನ್ನು ಹೇಗೆ ಎಫೆಕ್ಟ್ ಮಾಡಿದೆ ಅಂತ ನಿಮ್ಗೆ ಅನ್ಸುತ್ತೆ? ನನಗೆ ಆ್ಯಕ್ಟ್ರ್ ಆಗೋದಕ್ಕೆ ಆಗಲಿ ಈ ಇಂಡಸ್ಟ್ರಿಗೆ ಬರೋದಕ್ಕಾಗಲಿ ಕಷ್ಟ ಆಗಿಲ್ಲ. ಈ ಕಾಂಟ್ರವರ್ಸಿಸ್ನ ಅಕ್ಸೆಪ್ಟ್ ಮಾಡೋದಿದೆಯಲ್ಲ, ಇದು ಕಷ್ಟ ಆಗ್ತದೆ. ನಮ್ಮ ಮನಸ್ಸಿನ ಬೀಗದ ಕೈನ ಪ್ರಪಂಚಕ್ಕೆ ಕೊಡೋದು ಎಷ್ಟು ಸರಿ? ಅವ್ರಿಗೆ ಹೆಂಗೆ ಅಂದರೆ, ನಾನು ಇಷ್ಟು ದೊಡ್ಡವಳಾಗಿ ಇಷ್ಟೆಲ್ಲ ಶೋಸ್ ಮಾಡಿದ್ರೂ ಕೂಡ ಕಾರ್ ತಗೊಳಂಗಿಲ್ಲ, ಹಂಗೆ ಆ ಸ್ವಾತಂತ್ರ್ಯ ಇಲ್ಲ ನನಗೆ. ಒಂದು ಮನೆ ತೊಗೊಳಂಗಿಲ್ಲ. ದಿ ಕಮೆಂಟ್ ಲೈಕ್ ಅದು ಹೆಂಗೆ ಬಂತು ಅಂತ ಕೇಳ್ತಾರೆ. ಕಮ್ ಆನ್, ಈ ಲೋಸ್ ಇದೆಯಲ್ಲ, ಆ ಫೇಸಲ್ಲಿ ನಿಮ್ಮ ಮೈಂಡನ್ನು ಅಥವಾ ನಿಮ್ಮ ಇದಕ್ಕೆ ಸಲಹೆಗಾರರು ಯಾರು ಇರ್ತಾಯಿದ್ರು? ನೋ ಒನ್, ಮೀ ಮೈ ಸೆಲ್ಫ್ ಅಷ್ಟೇ. ಬಿಕಾಸ್ ಆಚೆ ಹಾಕಿದ್ದಾರೆ ಅಂತ ಮನೇಲಿ ಹೆಂಗೆ ಹೇಳಲಿ, ರಜಾ ಕೊಟ್ಟಿದ್ದಾರೆ ಅಂದೆ ನಾನು. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಈಸ್ ನಮ್ಮ ಸುಷ್ಮಿತಾ ಗಿಚ್ಚಿ ಗಿಲಿಗಿಲಿ ಅನ್ಬೇಕು. ಐ ಥಿಂಕ್ ಸುಷ್ಮಿತಾಗೆ ಇನ್ನೊಂದು ಹೆಸರೇ ಗಿಚ್ಚಿ ಗಿಲಿಗಿಲಿ ಕೆಲವ್ರಿಗೆ ಆಗಿರ್ಬೋದು. ಬಟ್ ನಿಮ್ಮ ಲೈಫ್ನ ನೋಡ್ತಾ ಇದ್ರೆ ಆ್ಯಸ್ ಆನ್ ಟುಡೇ 50+ ಮ್ಯಾಜಿಕ್ ಶೋಸ್, 200ಕ್ಕೂ ಹೆಚ್ಚು ಸ್ಟೇಜ್ ಶೋಸ್, 7 ಮೂವೀಸ್, 7 ಸೀರಿಯಲ್ಸು, 15 ಮೂವೀಸು, 25 ಪ್ಲೇಸ್ ಪ್ಲಸ್ 7 ಸೀಸನ್ಸ್ ಆಫ್ ಕಾಮಿಡಿ ರಿಯಾಲಿಟಿ ಶೋಸ್. ಸೊ ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹಿಯರ್ ಐ ಆಮ್ ಮೀಟಿಂಗ್ ಯು. ಸುಷ್ಮಿತಾ, ಹೇಗಿದ್ದೀರಾ? ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಥ್ಯಾಂಕ್ ಯು ಸೋ ಮಚ್ ರಶ್ಮಿ ಮ್ಯಾಮ್. ಐ ಆಮ್ ಸೋ ಹ್ಯಾಪಿ ಬೀಯಿಂಗ್ ಹಿಯರ್. ದಯವಿಟ್ಟು ಪ್ಲೀಸ್ ಡೋಂಟ್ ಕಾಲ್ ಮೀ ಮ್ಯಾಮ್. ಟೇಕ್ ದ ಲಿಬರ್ಟಿ ಟು ಕಾಲ್ ಮೀ ರಶ್ಮಿ. ಸುಷ್ಮಿತಾ, ದೆನ್ ಐ ಕ್ಯಾನ್ ಕಾಲ್ ರಶ್ಮಿ. ಯಾ, ಪ್ಲೀಸ್. ರಶ್ಮಿ, ಐ ಆಮ್ ಸೋ ಹ್ಯಾಪಿ ಬೀಯಿಂಗ್ ಹಿಯರ್ ಆ್ಯಂಡ್ ಇಟ್ಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಅನ್ನೋ ಥರ. ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ ಯಾವಾಗಲೂ, ರಶ್ಮೀಸ್ ಶೋ, ಓಕೆ ನೋಡಬೇಕಲ್ಲ ಅಂತ. ವೆನ್ ಎವರ್ ಐ ವರ್ಕ್ ಅಟ್ ಹೋಮ್, ವಾಟ್ ಎವರ್ ಮೈ ಹೋಮ್ ಮೇಡ್ ವರ್ಕ್ಸ್ ಇರುತ್ತೆ, ಅವಾಗ ಟಿ ವಿ ಆನ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ, ಕೇಳಿಸ್ಕೊತಾ ಇರ್ತೀನಿ, ಫುಲ್ ಲೌಡ್ ಸ್ಪೀಕರ್ ಹಾಕಿರ್ತೀನಿ. ದಿಸ್ ಇಸ್ ಮೈ ಆಲ್ವೇಸ್ ಆಲ್ ಡೇ ರುಟೀನ್ ವೆನ್ ಎವರ್ ಐ ಆಮ್ ಅಟ್ ಹೋಮ್. ಥ್ಯಾಂಕ್ ಯು ಸೋ ಮಚ್. ನಾನು ಈ ಶೋನಲ್ಲಿ ಇದ್ದೀನಿ ಅಂತ ಐ ಆಮ್ ನಾಟ್ ಟೆಲ್ಲಿಂಗ್, ಅಥವಾ ಏನೋ ಬಿಲ್ಡಪ್ಸ್ ಕೊಡಬೇಕು ಅಂತ ಹೇಳ್ತಲ್ಲ. ಐ ಸ್ವೇರ್ ಆನ್ ಮೈ ವರ್ಕ್. I love my work. My work is like life for me. So ನಾನು ಎವ್ರಿ ಎಪಿಸೋಡ್ಸ್ ಆಲ್ಮೋಸ್ಟ್ ಆಲ್ ನೋಡಿದ್ದೀನಿ ಆ್ಯಂಡ್ ಇನ್ನು ಕೆಲವೊಂದು ಮಿಸ್ ಆಗಿದೆ. ಐ ವಿಲ್ ಗೋ ಆ್ಯಂಡ್ ವಾಚ್ ಇಟ್. ಥ್ಯಾಂಕ್ ಯು ಸೋ ಮಚ್. ಸೊ ನೌ ದ್ಯಾಟ್ ಇಲ್ಲಿರೋದ್ರಿಂದ ಒಂದು ಮಾತಿದೆ ಸುಷ್ಮಿತಾ. ಎಸ್, ಲೈಫಲ್ಲಿ ನಿಮ್ಮ ಹತ್ರ ಏನಿದೆಯೋ ಅದನ್ನೇ ಹೆಚ್ಚು ನೋಡ್ತಾ ಇದ್ರೆ ನಿಮ್ಮ ಹತ್ರ ಯಾವಾಗಲೂ ಹೆಚ್ಚೇ ಇರುತ್ತೆ ಅಂತ. ಎಕ್ಸಾಕ್ಟ್ಲಿ. ಸೊ ಅಂದರೆ ಇನ್ ಲೈಫ್ ಇಫ್ ಯು ಲುಕ್ ಅಟ್ ವಾಟ್ ಯು ಹ್ಯಾವ್, ಯು ವಿಲ್ ಆಲ್ವೇಸ್ ಹ್ಯಾವ್ ಮೋರ್ ಅಂತ. ಡೆಫಿನೆಟ್ಲಿ ತುಂಬ ಮೋರ್ ಆ್ಯಡ್ ಆಗಿದೆ. ಲಾಸ್ಟ್ ಟೈಮ್ ನಿಮ್ಮನ್ನು ನಾನು ಮೀಟ್ ಮಾಡಿದ್ದು ನಮ್ಮ ಸ್ಟಾರ್ ಡ್ರೈವ್ ಅಂತ ಒಂದು ಶೋ ಇತ್ತು. ನೀವು ಮತ್ತು ಜಗಪ್ಪ ಅವರು ನಾವು ಕಾರಲ್ಲಿ ಕೂತ್ಕೊಂಡು ಮಾತಾಡಿ, ಆ ಟೋನೇ ಬೇರೆ ಇತ್ತು. ಆ ಫೇಸ್ ಆಫ್ ನನ್ನ ಲೈಫ್ ಅಟ್ ಲೀಸ್ಟ್ ವಾಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ದಿಸ್ ಇಸ್ ಹೌ ಐ ಹ್ಯಾವ್ ಗ್ರೋನ್ ಅಥವಾ ಟ್ರಾನ್ಸ್ಫಾರ್ಮ್ಡ್ ಇನ್ 1.5 ವರ್ಷ. ನೀವು ಹೇಗಿದ್ದೀರಿ ಈ ಫೇಸ್ ಆಫ್ ಲೈಫ್? ಈ ಫೇಸ್ ಆಫ್ ಲೈಫು ಚೆನ್ನಾಗಿದೆ. ಅವತ್ತಿದ್ದು ಚೆನ್ನಾಗಿತ್ತು. ಇಟ್ ವಾಸ್ ಲೈಕ್ ನಿಮ್ಮ ಟ್ರಾವೆಲಿಂಗಲ್ಲಿ ನಾವು ಡ್ರೀಮ್ ಮಾಡ್ಕೋತಾ ಇದ್ವಿ. ಲೈಕ್ ನಮಗಿನ್ನೂ ಆವಾಗ ಮದುವೆ ಆಗಿರಲಿಲ್ಲ. ವಿ ವರ್ ಡ್ರೀಮಿಂಗ್ ಅಬೌಟ್ ಇಟ್. ಸೊ ನಿಮ್ಮ ಇಂಟರ್ವ್ಯೂ ಆದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ವಿ ವರ್ ಪ್ಲ್ಯಾನಿಂಗ್ ಫಾರ್ ಅ ಮ್ಯಾರೇಜ್. ದೆನ್ ವಿ ಗಾಟ್ ಮ್ಯಾರಿಡ್ ಆ್ಯಂಡ್ ರಿಯಲಿ ಸೋ ಹ್ಯಾಪಿ ಗೆಟಿಂಗ್ ಮ್ಯಾರಿಡ್ ಟು ಜೆಂಟಲ್ಮ್ಯಾನ್, ಐ ಕ್ಯಾನ್ ಸೇ. ನಿಮ್ಮ ಟೀನೇಜ್ ಹೇಗಿತ್ತು? ಸೇಮ್ ರೆಬಲ್ಗೆ. ಅದು ನೀವು ಬರೀ ಟೀನೇಜ್ ಅಲ್ಲ, ನಾನು ಸ್ಕೂಲಿಂದನೇ ಶುರು ಮಾಡಿಬಿಟ್ಟಿದ್ದೆ. ಈವನ್ ನಾವು ಒನ್ ಆಫ್ ಮೈ ಫ್ರೆಂಡ್ ಇಸ್ ದೇರ್, ಅಖಿಲ ಅಂತ, ಸ್ಕೂಲ್ ಫ್ರೆಂಡ್ ಆಯಿತಾ. ಶಿ ಈಸ್ ದ ಓನ್ಲಿ ಪರ್ಸನ್ ಹೂ ಇಸ್ ಇನ್ ಟಚ್ ವಿತ್ ಮೀ. ಆ್ಯಂಡ್ ಮಿಕ್ಕಿದವರೆಲ್ಲ ಇದ್ದಾರೆ, ಬಟ್ ಇವ್ರು ರೆಗ್ಯುಲರಾಗಿ ಕಾಲು ಅದೆಲ್ಲ ಮಾಡ್ತಿರ್ತಾರೆ. ಬಟ್ ನಾನು ಅವಳಿಗೆ ಸುಮ್ಮನೆ ಏನೋ ಹೀಗೆ ಕ್ಯಾಶುವಲಾಗಿ ಕೂತ್ಕೊಂಡು ಪಿ ಟಿ ಮಾಸ್ಟರ್ ಏನೋ ಆ ಕಡೆ ಹೋಗಿದ್ರು, ನಾವು ಪಿ ಟಿ ಕ್ಲಾಸಲ್ಲೇ ಇದ್ವಿ, ಕೂತ್ಕೊಂಡು ಏನೋ ಮಾತಾಡ್ತಿದ್ವಿ. ಸಡನ್ಲಿ ಶಿ ಸೆಡ್ ಸಮಥಿಂಗ್ ಟು ಮೀ. ಐ ಗಾಟ್ ಆ್ಯಂಗ್ರಿ ಆ್ಯಂಡ್ ಕಿವಿ ಕಚ್ಬಿಟ್ಟೆ ಜೋರಾಗಿ. ಯಾವ ರೇಂಜ್ಗೆ ಅಂದರೆ ರಕ್ತ ಸುರಿತಿತ್ತು, ನನ್ನ ಹಲ್ಲಿನ ಮಾರ್ಕು ಅದ್ರಲ್ಲಿ ಬಿದ್ದಿತ್ತು. ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋದರು. ಹಾಸ್ಪಿಟ್ಲಿಗೆ ಹೋಗಿ ಅದೆಲ್ಲ ನೋಡಿಕೊಂಡು ಮೆಡಿಸಿನ್ಸ್ ಎಲ್ಲ ಹಾಗೆ ಅಗೇನ್ ದೆ ಕಾಲ್ ಮೈ ಫಾದರ್. ಯಾವಾಗಲೂ ಅಪ್ಪಂಗೆ ಕಾಲ್ ಮಾಡ್ತಾಯಿದ್ದು. ಕಾಲ್ ಮಾಡಿ ಬಂದು ಅವಳಿಗೆ ಟ್ರೀಟ್ಮೆಂಟಿಗೆ ಕಾಸು ಕೊಟ್ಟು, ಜೊತೆಗೆ ಫೈನು ಕೊಟ್ಟು, ತಪ್ಪಾಯಿತು ಅಂತೆಲ್ಲ ಕೇಳಿ, ಸಾರಿ ಎಲ್ಲ ಕೇಳಿಸಿದ್ದೇನೆ. ಹಿ ವೆಂಟ್
And this is not first time. This is, I think, 7th time or 8th time in my school life. ಅಯ್ಯೋ So many things happen like this. I don't know, ಅದು ಹೆಂಗೆ ಗೊತ್ತಾ. ಆಮೇಲೆ ಈಗ ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ಡೈಲಾಗ್ ಹೇಳ್ತಾರೆ ಗೊತ್ತಾ, ನಾನು ಯಾರ ತಂಟೆಗೂ ಹೋಗಲ್ಲ, ನನ್ನ ತಂಟೆಗೆ ಬಂದವ್ರನ್ನ ಬಿಡಲ್ಲ. ಸ್ಕೂಲಲ್ಲಿ ಹಿಂಗೆ ಇದ್ದೆ ನಾನು. ಬಟ್ ಈ ಡೈಲಾಗ್ ಹೇಳ್ತಿರ್ಲಿಲ್ಲ ಅಷ್ಟೇ. ಬಟ್ ಮೆಂಟಲಿ ಐ ವಾಸ್ ಲೈಕ್ ದ್ಯಾಟ್ ಓನ್ಲಿ. ಎನಿ ರಿಫ್ಲೆಕ್ಷನ್ಸ್ ಯಾಕೆ ಹಾಗಿದ್ರಿ ಆ ಫೇಸ್ ಅಂತ? ಐ ಡೋಂಟ್ ನೋ, ಮೇ ಬಿ ನಾನು ತುಂಬ ಫ್ರೀಡಮ್ ಕೊಟ್ಬಿಟ್ರು ಅನ್ಸುತ್ತೆ ಮನೇಲಿ. ಸಿಕ್ಕಾಪಟ್ಟೆ, ಯಾವ ರೇಂಜ್ಗೆ ಅಂದರೆ ಸಿಕ್ಕಾಪಟ್ಟೆ ನಂಬಿಕೆ ನನ್ನ ಮೇಲೆ. ಎನಿವೇಸ್ ಬೇರೆ ದಿಕ್ಕಲ್ಲಂತೂ ಹೋಗಲ್ಲ ಅವಳು, ಜಗಳ ಒಂದು ಮಾಡ್ಕೋತಾಳೆ, ಮಾಡ್ಕೊಳ್ಳಿ ಬಿಡು ಅನ್ನೋ ಥರ. ಈ ಮ್ಯಾಜಿಕ್ ಶೋ ಕತೆ ಏನು? ಬಿಕಾಸ್ ಮ್ಯಾಜಿಕ್ ಶೋಗೂ ಆ್ಯಕ್ಟಿಂಗಿಗೂ ಇಟ್ಸ್ ದೋ ಸ್ಟೇಜ್ ಮೇಲೆ ಅದಾದ್ರೂ, ಒಂದೇ ಸ್ಟೇಜಲ್ಲಿ ಅರಳು ಹೂಗಳಾದ್ರೂ ಇಟ್ಸ್ ಕ್ವೈಟ್ ಅನ್ ಆಪೋಸಿಟ್ ಬ್ರಾಂಚ್ ಆನೆಸ್ಟ್ಲಿ. ಸೊ ಈ ವಾಟ್ ಈಸ್ ದ ಪವರ್ ಆಫ್ ಮ್ಯಾಜಿಕ್ ಇನ್ ಯುವರ್ ಲೈಫ್? ಇಟ್ ವಾಸ್ ಅ ಮ್ಯಾಜಿಕ್ ಫಾರ್ ಮಿ ಬಿಕಾಸ್ ಐ ನೆವರ್ ನ್ಯೂ. ಲೈಕ್ ನನಗೆ ಯಾವುದೋ ಒಂದು ಕಾಲ್ ಬಂತು, ಹೀಗೆ ಗುರುಪ್ರಸಾದ್ ಅಂತ ಒಬ್ಬಿದ್ದಾರೆ, ಅವ್ರು ನನಗೆ ಕಾಲ್ ಮಾಡಿದ್ರು ಸೇಯಿಂಗ್ ದಟ್ ಈ ಥರ ಮ್ಯಾಜಿಕ್ ಶೋ ಇದೆ, ನೀವೇನಾದರೂ ಬರ್ತೀರಾ, ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ? ನಾನು ಅಂದೆ, ನಾನು ಯಾವುದೂ ಮ್ಯಾಜಿಕ್ ಶೋ ಬರೋಲ್ಲ, ನಂಗೆ ಮ್ಯಾಜಿಕ್ಕು ಬರೋಲ್ಲ. ನೋ ಇಟ್ಸ್ ಲೈಕ್ ಬೀಯಿಂಗ್ ಅ ಮಾಡೆಲ್ ಟು ಅ ಮೆಜಿಷಿಯನ್ ಅಂತ ಅಂದರು. ದೆನ್ ಆವಾಗ ಐಡಿಯಾನೇ ಇಲ್ಲ ಬಿಡಿ, ಯಾವ ಆ ಥರದ್ದೆಲ್ಲ ನೋಡ್ತಾನೆ ಇರಲಿಲ್ಲ, ಟಿ ವಿಲೂ ಬರ್ತಿರ್ಲಿಲ್ಲ ಮ್ಯಾಜಿಕ್ ಶೋಸ್ ಆ ಥರ ಎಲ್ಲ. ಅಜ್ಜಿಮ್ ಬೂಂಬಾ ಅಂದರೆ ನಿಜವಾಗ್ಲೂ ಬರ್ತಾರೆ ಅನ್ನೋ ಥರನೇ ಫೀಲ್ ಮಾಡ್ತಿದ್ವಿ ನಾವು. ಸೊ ದ್ಯಾಟ್ ಏಜ್ ಐ ಎಂಟರ್ಡ್ ಮ್ಯಾಜಿಕ್ ಶೋ. KS ರಮೇಶ್ ಸರ್ ನನಗೆ ಆ ಒಂದು ಆಪರ್ಚುನಿಟಿ ಕೊಟ್ಟರು. ಐ ಹ್ಯಾವ್ ಡನ್ ಆಲ್ಮೋಸ್ಟ್ 60+ ಶೋಸ್ ದೇರ್ ವಿತ್ ಹಿಮ್. ಸೊ ಆ್ಯಸ್ ಅ ಮಾಡೆಲ್? ಆ್ಯಸ್ ಅ ಮಾಡೆಲ್ ಅಂದರೆ ನೀವು ಬಾಕ್ಸ್ ಒಳಗೆ ಹೋಗ್ತೀರಾ, ಗೊತ್ತಾಯ್ತು, ಆ್ಯಂಡ್ ಯು ಬಿ ಸ್ಟ್ಯಾಂಡಿಂಗ್, ಒಂದು ಕತ್ತಿ ಹೋಗುತ್ತೆ, ಅಲ್ಲಿ ತೆಗಿತಾರೆ, ಬಾಕ್ಸ್ ಯಾರು ಇರಲ್ಲ, ಒಂದು ಹುಡುಗಿ ಹೋಗಿರ್ತಾಳೆ. ಎಸ್. So you are just a model, not a magician. Yeah, I was not a magician. And I knew the tricks. ಅಂದರೆ ನಾನು ಯಾವಾಗಲೂ ಹಾಗೇನೆ, ನನಗೆ ಆಲ್ಮೋಸ್ಟ್ ಡ್ಯಾನ್ಸ್ ಶೋಸ್ಗೆಲ್ಲ ಕರೀತಾರೆ ರಶ್ಮಿ, ಬಟ್ ಐ ಡೋಂಟ್ ವಾಂಟ್ ಟು ಗೋ ಬಿಕಾಸ್ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ, ಬಟ್ ಅದನ್ನು ಕಂಟಿನ್ಯೂ ಮಾಡಿಲ್ಲ ಅಲ್ಲ. ಕಂಟಿನ್ಯೂ ಮಾಡಿ ಅದರಲ್ಲೇ ಜೀವನ ಮಾಡ್ತಿರೋರಿಗೆ ಆ ಜಾಗ ಕೊಡ್ಬೋದು, ನಾನು ಆ ಜಾಗ ತೊಗೊಳಕ್ಕೆ ರೆಡಿ ಇಲ್ಲ. ಕೆಲವೊಂದು ಟ್ರಿಕ್ಸ್ ಇದೆ. ಆ್ಯಂಡ್ ಐ ಯೂಸ್ ಟು ಲವ್ ದಿಸ್ ಟ್ರಿಕ್. ಯಾವುದು ಗೊತ್ತಾ? ನ್ಯೂಸ್ ಪೇಪರ್ ಕಂಪ್ಲೀಟಾಗಿ ಸರ್ ಹರಿತಾರೆ, ಕಂಪ್ಲೀಟಾಗಿ ಅಂದರೆ ಲೈಕ್ ಮೈಮ್ ಮಾಡ್ತಾರೆ ಕಂಪ್ಲೀಟಾಗಿ, ಲೈಕ್ ಫುಲ್ ಹರಿದ್ಬಿಟ್ಟು ಫುಲ್ ಅದನ್ನು ಒಂದು ಕಡೆ ಇಟ್ಟಿರ್ತಾರೆ. ಆ್ಯಂಡ್ ಎಗೇನ್ ವೆನ್ ಹಿ ವಾಂಟ್ ಟು ಥ್ರೂ ಇಟ್, ದೆನ್ ಫುಲ್ ನ್ಯೂಸ್ ಪೇಪರೇ ಬಂದಿರುತ್ತೆ ಅಲ್ಲಿ. ಸರ್ಗೆ ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಥ್ರೂ ಜಸ್ಟ್ ಕ್ಯೂರಿಯಸ್, ಬಿಕಾಸ್ ನನ್ನ ಆಲ್ ಓವರ್ ಇಂಡಿಯಾ ಸುತ್ತಿದ್ದವ್ರೆ. ದ್ಯಾಟ್ ಈಸ್ ಜಸ್ಟ್ ಬಿಕಾಸ್ ಆಫ್ KS ರಮೇಶ್ ಸರ್. ಸುಷ್ಮಿತಾ ಯಾರು ಅಂತ ಒಂದು ಮಾರ್ಕ್ ಹಾಕೋ ಮುಂಚೆ ನೀವು ಪಟ್ಟಂಥ ಆ ಒಂದು ಫೇಸ್ನ ಕಷ್ಟ ಅಂತ ಕರಿಬೇಕಾ, ಅಥವಾ ಎಕ್ಸ್ಪ್ಲೋರಿಂಗ್ ನಿಮ್ಮ ಲೈಫ್ನ ಆಪರ್ಚುನಿಟೀಸ್ ಅಂತ ಕರಿಬೇಕಾ? ಐ ವಿಲ್ ಲೀವ್ ದ ಚಾಯ್ಸ್ ಟು ಯು. ಇಟ್ಸ್ ಆನ್ ಆಪರ್ಚುನಿಟಿ ಅಷ್ಟೇ. ಬಿಕಾಸ್ ವೆನ್ ಎವರ್ ಐ ವಾಚ್ ಎನಿ ಅದರ್ ಇಂಟರ್ವ್ಯೂಸ್ ಆರ್ ಎನಿ ಅದರ್ ಪರ್ಸನ್ಸ್ ಹೂ ವಿಲ್ ಆಲ್ವೇಸ್ ಸೇ ದಟ್, ಅವಾಗೆಲ್ಲ ನಾನು ಹೆಂಗೆ ನೋಡ್ಕೊಂಡಿದ್ರು ಗೊತ್ತಾ, ಐ ವಾಸ್ ರಿಯಲಿ ಬರ್ಸ್ಟ್ ಆಗಿಬಿಟ್ಟಿದ್ದೆ ನಾನು, ಈಗ ನೋಡು ಹೆಂಗಿದ್ದೀನಿ. ಐ ನೆವರ್ ವಾಂಟ್ ಟು ಸೇ ದ್ಯಾಟ್ ಬಿಕಾಸ್ ಆವಾಗ ನಾನು ಹಾಗೆ ಇದ್ದೆ. ಅವ್ರು ನನ್ನನ್ನು ಬೈದರು ಅಂತ ನಾನು ರಿಕಾಲ್ ಮಾಡ್ಕೊಳ್ಳೋದಕ್ಕೆ ನಾನು ಬೈಸ್ಕೊಳ್ಳೋ ಥರ ಮಾಡಿದ್ದೆ. ದಟ್ ಈಸ್ ಮೈ ಆಲ್ವೇಸ್ ಐ ಸೇ ದ್ಯಾಟ್. ನಿಮ್ಮ ಕಡೆ ನೀವು ತಿರುಗಿಸ್ಕೋತೀರಾ, ಪ್ರಪಂಚ ಬ್ಲೇಮ್ ಮಾಡೋ ಬದಲು ನಾನು ಏನು ಮಾಡಿದೆ ಅನ್ನೋದು. ಎಕ್ಸಾಕ್ಟ್ಲಿ, ನಾನೇ ತಪ್ಪು ಮಾಡಿದ್ದೀನಿ. ಅಫ್ಕೋರ್ಸ್ ಐ ನೋ ಅಟ್ ದ್ಯಾಟ್ ಟೈಮ್ ಅಷ್ಟೊಂದು ಜನ ಇದ್ದರು, 25-30 ಇದ್ರು, ಗುರು ನೀನೇ ಏನಕ್ಕೆ ಹೋಗಿ ಟೀ ಕೊಟ್ಟೆ? ಆ್ಯಂಡ್ ಈಗ ಅದನ್ನೇ ಯಾಕೆ ಹೇಳ್ತಾ ಇದೆಯಾ ನೀನು ವಾಪಸ್ಸು? ನೋ ಒನ್ ಫೋರ್ಸ್ಡ್ ಯು ಟು ಗಿವ್ ಟೀ, ನೀನು ಸಪ್ಲೈ ಮಾಡು, ಅದು ಇದು. ಇಟ್ ವಾಸ್ ಮೈ ಓನ್ ಚಾಯ್ಸ್. ಬಿಕಾಸ್ ಎನಿವೇಸ್ ನಾನೇನು ಮಾಡ್ತಿಲ್ವಲ್ಲ ಅನ್ನೋ ಥರ ಥಾಟು. ಇಟ್ ಈಸ್ ಇವಾಗ ಒಂದು ಆ ಡಿಗ್ನಿಟಿ ಬಂದಿದೆ, ಆಗೆಲ್ಲ ಇರಲಿಲ್ಲ. ಕಾಮಿಡಿ ಕಿಲಾಡಿ ಆಗಿರಲಿ ಅಥವಾ ಮಜಾ ಭಾರತ ಆಗಲಿ, ಅಟ್ ಎ ಟೈಮ್ ನಾವು ಶೋನ ಶುರು ಮಾಡಿದಾಗ ಬಹುಶಃ ಆ ಟೀಮ್ ಅವ್ರ ಜೊತೆನೂ ನಾನು ಬೆರೆತು ಮಾತಾಡಿದ್ದೀನಿ. ಆಲ್ ಆರ್ ಮೈ ಗುಡ್ ಫ್ರೆಂಡ್ಸ್ ಆ್ಯಂಡ್ ಇಲ್ಲೂ ಅಷ್ಟೇ ವೆರಿ ಕ್ಲೋಸ್ ಫ್ರೆಂಡ್ಸ್ ಇರೋದ್ರಿಂದ. ಸೊ ನಾನು ಯಾರೂ ಆ ಥರ ಟ್ರೀಟೂ ಮಾಡ್ತಿರ್ಲಿಲ್ಲ, ಅವಳು ಟೀ ಕೊಡೋಕೆ ಬಂದವಳು. ಬಟ್ ಈಗ ಜನ್ರೇಷನ್ ಚೇಂಜ್ ಆಗಿದೆ, ಥಿಂಕಿಂಗ್ ಚೇಂಜ್ ಆಗಿದೆ. ಬಟ್ ಆಗ ಇನಿಷಿಯಲ್ ಡೇಸಲ್ಲಿ ನಾವೆಲ್ಲ ಹಾಗೆ ಇದ್ವಪ್ಪ, ನನಗಾಗಿಲ್ಲ ಅಂದರೆ ಅವ್ರು ಕೊಡೋರು, ಅವ್ರಾಗಿಲ್ಲ ಅಂದರೆ ನಾನು ಕೊಡೋರು. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ಆಲ್ಸೋ ಗಿವನ್ ಸಪ್ಲೈ ಟೀ, ಅದು ಇದು ಎಲ್ಲ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ನಾನು ಜಾಸ್ತಿ ಟೈಮ್ ಕೊಟ್ಟಿದ್ದೀನಿ ಬಿಕಾಸ್ ಜಾಸ್ತಿ ಟೈಮ್ ನನಗೆ ಅವಕಾಶ ಇರಲಿಲ್ಲ. ದ್ಯಾಟ್ ಮೀನ್ಸ್ ನಾನು ಒಂದು ಸಲ ಕೊಟ್ಟಿದ್ದ ಅವಕಾಶನ ನಾನು ಪ್ರೂವ್ ಮಾಡಲಿಲ್ಲ, ಅದಕ್ಕೆ ನೆಕ್ಸ್ಟ್ ಟೈಮ್ ಸಿಗಲಿಲ್ಲ. ಸಿಂಪಲ್. ದಟ್ ಡಸಂಟ್ ಮೀನ್ ಅವ್ರು ನನಗೆ ಕೊಟ್ಟಿಲ್ಲ ಅಂತಲ್ಲ. ಫಸ್ಟ್ ಆಫ್ ಆಲ್ ನಿನ್ನ ಕರ್ಕೊಂಬಂದು ಅಷ್ಟು ದೊಡ್ಡ ಶೋ ಕೂರಿಸಿರೋದೇ ದೊಡ್ಡ ವಿಷಯ. ಸೊ ಈ ಟಿ ವಿ ಇಂಡಸ್ಟ್ರಿನಲ್ಲಿ ಜರ್ನಿ ಸ್ಟಾರ್ಟ್ ಆಗಿದ್ದು ಹೇಗೆ? ಅದೇ ಅಯ್ಯೋ ಅದಂತೂ ಮಿರಾಕಲ್ ಐ ಕ್ಯಾನ್ ಸೇ. ನಾನು ಫಸ್ಟ್ ಶುರು ಮಾಡಿದ್ದು ಜರ್ನಿ ಮುಗುಳು ನಗೆ ಸಿನಿಮಾ, ಯೋಗರಾಜ್ ಭಟ್ರು ಸರ್ದು. ಯೋಗರಾಜ್ ಭಟ್ರು ಸರ್ದು, ಆಶಿಕಾ ರಂಗನಾಥ್ ಮತ್ತು ಗಣೇಶ್ ಸರ್ದು ಫಸ್ಟ್ ಹಾಫ್ ಇದೆ. ಆ ಕಾಲೇಜ್ ಲವ್ ಸ್ಟೋರಿ ಇದೆ.
ಆ ಲವ್ ಸ್ಟೋರಿನಲ್ಲಿ ನಾನು ಆಶಿಕಾ ನಾರಂಗನಾಥ್ ಅವರ ಫ್ರೆಂಡು. ಸೊ ಆ ಕಡೆ ಸೈಡು ಧರ್ಮಣ್ಣ, ಗಣೇಶ್ ಸರ್ ಜೊತೆ. ಅವನಿಗೂ ನನಗೂ ಟಕ್ ಆಫರು, ಇವರಿಬ್ರಿಗೂ ಟಕ್ ಆಫರು. ಸಿಕ್ಕಾಪಟ್ಟೆ ಸೀನ್ಸ್ನ ಮಾಡಿದ್ವಿ ಆಯಿತಾ. ಈ ಎಡಿಟರ್ ಬಗ್ಗೆ ನನಗೆ ಬೇಜಾರಾಗಿದೆ ಅವತ್ತಿನ ದಿನ. ಇಲ್ಲೂ ಇದ್ದಾರಾ? ಐ ಆಮ್ ಸಾರಿ, ಪ್ಲೀಸ್ ಯಾವುದು ಕಟ್ ಮಾಡಬೇಡಿ. ಕಮಾನ್, ಯಾವ ಗಣೇಶ್ ಅವ್ರ ಜೊತೆ ಅಷ್ಟೆಲ್ಲ ಒಳ್ಳೊಳ್ಳೆ ಸೀನ್ಸ್ ಇದೆ, ಅಷ್ಟು ದೊಡ್ಡ ಸ್ಟಾರು ಸಿನಿಮಾಗೆ ಇಡೀ ವಂಶಾನೇ ಕರ್ಕೊಂಡು ಹೋಗಿದ್ದೀನಿ ನಾನು. ಇಡೀ ವಂಶಾನೇ, ಲುಕ್ ಆಟ್ ದ್ಯಾಟ್, ದಿಸ್ ಇಸ್ ಮೀ, ವೇರ್ ಐ ಆಮ್, ವೇರ್ ಈಸ್ ಮೀ? ನೋ, ಐ ಆಮ್ ನಾಟ್ ದಟ್. ಸಾರಿ, ನೆಕ್ಸ್ಟ್ ಬರ್ಬೋದು, ಮೋಸ್ಟ್ಲಿ ವೇಟ್, ನೆಕ್ಸ್ಟ್ ಬರ್ಬೋದು. ಫುಲ್ ಕಂಪ್ಲೀಟಾಗಿ ಎಡಿಟ್ ಮಾಡಿಬಿಡ್ತಾರೆ, ಅದು ಟೈಮ್ ಡ್ಯೂರೇಷನ್ ಅದು ಇದು ಅಂದ್ಕೊಂಡು. ಆಮೇಲೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕಾಣಿಸ್ದೆ, ಹಿಂಗೆ ಬಂದಿದ್ದೀರಿ ಅಂತ. ಅದನ್ನೇ ಫುಲ್ ಜೋಶಲ್ಲಿ ಹೇಳ್ತಿದ್ದೆ ನಾನು. ನಾವಲ್ಲಿ ಯಾರೂ ಇರಲ್ಲ ಅಂದ್ಬಿಟ್ಟು ಒಂದಷ್ಟು ಜನ ಜೂನಿಯರ್ಸ್ ಅದು ಇದು ಎಲ್ಲ ಹಾಕ್ಕೊಂಡು ಫುಲ್ ಶೂಟ್ ಮಾಡ್ತಾಯಿದ್ವಿ. ಬ್ಯಾಕ್ ಡ್ರಾಪಿಂದ ಫಸ್ಟ್ ತೆಗಿತೀನಿ ಅಂದ್ಬಿಟ್ಟು ತೆಗೆದ್ರು. ಎಲ್ಲರೂ ಒಂದೇ ಥರ ಕಾಣಿಸ್ತಾ ಇದ್ದೀವಿ. ಹೀ ಲಿಟ್ರಲಿ ವಾಂಟ್ ಮೀ ಆರ್ ಸಮ್ ಒನ್ ಟು ಚೇಂಜ್ ದ ಹೇರ್ ಸ್ಟೈಲ್. ಇಮ್ಮಿಡಿಯೇಟ್ಲಿ ಇದೇ ಥರ ಲಿಟ್ರಲಿ ಒಂದು ಹೇರ್ ಬ್ಯಾಂಡ್ ಇತ್ತು, ಪಟ್ ಅಂತ ಅದು ಮರ್ತು ಹಾಕ್ಕೊಂಡಿರೋದು. ನಾನು ಅವತ್ತು ಹೇರ್ ಸ್ಟೈಲ್ ಎಲ್ಲ ಮರ್ತು ಹಾಕ್ಕೊಂಡಿರೋದು. ಅದನ್ನ ಪಟ್ ಅಂತ ತೆಗೆದು ಒಂದು ನಾಟ್ ಹಾಕ್ಕೊಂಡು ಪೋನಿ ಟೈಲ್ ಹಾಕ್ಕೊಂಡು ರೆಡಿ ಸರ್ ಅಂದೆ. ಹಿ ವಾಸ್ ರಿಯಲಿ ಸೋ ಇಂಪ್ರೆಸ್ಡ್. ಅದಾದಮೇಲೆ ಅವರ ಆಫೀಸ್ಗೆ ಎಷ್ಟು ಸಲ ಪದೇ ಹೋಗಿದ್ದೀನಿ ಗೊತ್ತಾ. ಈ ಸ್ಕಿಟ್ ಆಗಿರಲಿ ಅಥವಾ ಸಿನಿಮಾ ಸೀರಿಯಲ್ ಆಗಿರಲಿ, ಇದೆಲ್ಲದಕ್ಕೂ ನೀವು ಪಾತ್ರಗಳಲ್ಲಿ ಆ ಎಮೋಷನ್ ವೇರಿಯೇಷನ್ಸ್ ಅವೆಲ್ಲ ಇದು ಮಾಡ್ತೀರಲ್ಲ, ಫಸ್ಟ್ಲಿ ನಿಮ್ಮ ತಲೆಯಲ್ಲಿ ಹೆಂಗೆ ಓಡುತ್ತೆ, ಹೆಂಗೆ ಆ್ಯಕ್ಟ್ ಮಾಡಬೇಕು, ಹೆಂಗೆ ಎಮೋಷನ್ಸನ್ನು ಆಚೆಗೆ ತರಬೇಕು, ನಿಮ್ಗೆ ಏನಾದ್ರು ಸೆಟ್ ಫಾರ್ಮುಲಾ ಇದೆಯಾ? ಯಾ, ನಂಗೆ ಫಾರ್ಮುಲಾ ಇದೆ. ವೈ? ಬಿಕಾಸ್ ಆ ಒಂದು ಡೈಲಾಗ್ನ ಹೆಂಗೆ ಬೇಕಾದರೂ ಹೇಳ್ಬೋದು. ಉದಾಹರಣೆಗೆ ನೀನು ನನ್ನ ಜೀವನದಲ್ಲಿ ಬಂದರೆ ನಾನು ನನ್ನ ಪ್ರಾಣನ ಕಳ್ಕೊತೀನಿ. ನೀನು ನನ್ನ ಜೀವನದಲ್ಲಿ ಏನಾದರೂ ಬಂದರೆ ನಾನು ಪ್ರಾಣ ಕಳ್ಕೊಂಬಿಡ್ತೀನಿ. ನೀನೇನಾದರೂ ನನ್ನ ಜೀವನದಲ್ಲಿ ಬಂದರೆ ನಾನು ಪ್ರಾಣ ಕಳ್ಕೊಂಬಿಡ್ತೀನಿ. ದರ್ ಆರ್ ಸೋ ಮೆನಿ ವೇಸ್. ಬಿಫೋರ್ ಆ್ಯಂಡ್ ಆಫ್ಟರ್ ಏನಾಗಿರುತ್ತೆ ಆ ಸ್ಟೋರಿಲಿ ಅಂತ ನಾನು ಯಾವಾಗಲೂ ಕಂಪಲ್ಸರಿ ಕೇಳ್ತೀನಿ. ಆಮೇಲೆ ಇವಾಗ ಕೊಡೋ ಟೈಮಿಂಗಿಗೆ ಇಟ್ ಈಸ್ ವೆರಿ ಡಿಫಿಕಲ್ಟ್, ರಶ್ಮಿ. ಅಂದರೆ ಐ ಹ್ಯಾವ್ ಸೀನ್ ಅಲ್ಲ, ಲೈಕ್ ದರ್ ವಿಲ್ ಬಿ ವೆರಿ ಮಚ್ ಹರಿ ಟು ಗಿವ್ ದ ಏನಂತಾರೆ ಪ್ರಾಡಕ್ಟ್ ಟು ದ ಟೆಲಿವಿಷನ್. ನಾವು ಅಷ್ಟು ಹೈಪರ್ ಆ್ಯಕ್ಟಿವಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಿಮಗೆ ಡೆಲಿವರಿ ಬೇಗ ಆಗಬೇಕು ಅಂತ ಅಂದರೆ ಅಷ್ಟು ಬೇಗ ಮಗು ಬರೋಲ್ಲ ಅಲ್ಲ. ಇಟ್ ಶುಡ್, ಯು ಹ್ಯಾವ್ ಟು ವೇಟ್ ಫಾರ್ 9 months ಯು ಟು ಮ್ಯಾರಿನೇಟ್ ಆ ಎಮೋಷನ್, ಪಾತ್ರ ಟು ಅಂಡರ್ಸ್ಟ್ಯಾಂಡ್. ಅಷ್ಟು ಸಿಗ್ತಾ ಇಲ್ವಾ? ಇಲ್ಲ, ತುಂಬ ಮೆಕ್ಯಾನಿಸಮ್ ಆಗಿಬಿಟ್ಟಿದೆ. ಓಕೆ, ಅವ್ರು ಹೇಳ್ಕೊಟ್ಟ ತಕ್ಷಣ ಅದನ್ನು ಹೇಳ್ತಾ ಇದ್ದೀನಿ, ಹಂಗಾಗ್ತಿದೆ. ಐ ಆಮ್ ಫರ್ಗೆಟಿಂಗ್ ಮೈ ಸೆಲ್ಫ್ ವೇರ್ ಐ ಆಮ್ ಅನ್ನೋ ಥರ, ನಾಟ್ ಗಿವಿಂಗ್ ಟೈಮ್ ಫಾರ್ ಇಟ್. ಸೊ ವಾಟ್ ಐ ಡಿಡ್ ವಾಸ್ ಲೈಕ್ ಐ ಕಂಪ್ಲೀಟ್ಲಿ ಸ್ಟಾಪ್ಡ್, ಗಿವ್ ಅ ಪಾಸ್ ಫಾರ್ ದ ಸೀರಿಯಲ್ಸ್ ಆ್ಯಂಡ್ ಕಂಟಿನ್ಯೂಯಿಂಗ್ ವಿತ್ ಮೈ ಮೂವೀಸ್. ಮಧ್ಯದಲ್ಲಿ ಒಂದು ರಿಜೆಕ್ಷನ್ ಬಗ್ಗೆ ಮಾತಾಡಿದ್ರಿ. ಅಂದರೆ ಕೆಲವು ಸತಿ ಆ್ಯಕ್ಟಿಂಗಲ್ಲೆಲ್ಲ ಆಗಿರುತ್ತೆ, ಎಡಿಟಿಂಗಲ್ಲಿ ರೋಲೇ ಕಟ್ಟಾಗ್ಬಿಟ್ಟಿರುತ್ತೆ, ಮತ್ತು ಈ ಥರ ಲಾಡ್ಸ್ದು ಯಾವುದೋ ಎಲ್ಲೆಲ್ಲಿಗೋ ಕರೀತಾರೆ ಆಡಿಷನ್ ಅಂತ, ಅಲ್ಲಿ ನೋಡಿದ್ರೆ ಇನ್ನೇನೋ ಆಗಿರುತ್ತೆ. ಸೊ ಈ ಥರ ಅನ್ಸರ್ಟನಿಟೀಸು ಕೆಲವು ಸತಿ ಗೋಡೆಗಳನ್ನು ಕಟ್ಕೊಳ್ಳೋ ಹಂಗೆ ಮಾಡಿಬಿಡುತ್ತೆ. ಭಯಗಳು, ಇದು ಬೇಕಾ, ಅಥವಾ ನಿಮ್ಮ ಅಪ್ರೋಚ್ ಟುವರ್ಡ್ಸ್ ಅನ್ ಇಂಡಸ್ಟ್ರಿ ಇವೆಲ್ಲ ಬದಲಾಯಿಸುತ್ತೆ. ನಿಮಗೆ ಅದು ಹೇಗೆ ಎಫೆಕ್ಟ್ ಮಾಡ್ತು, ಹೇಗೆ ಹ್ಯಾಂಡಲ್ ಮಾಡಿದ್ರಿ? ನಾನು ಆವಾಗಿಂದ ಬರೋದನ್ನು ಮಾತ್ರ ಆಕ್ಸೆಪ್ಟ್ ಮಾಡಿದೆ. ನಾನೇ ಹುಡ್ಕೊಂಡು ಹೋಗೋದನ್ನ ಸ್ಟಾಪ್ ಮಾಡಿದೆ ಅಷ್ಟೇ. ಲೈಕ್ ಅಷ್ಟೊತ್ತಿಗಾಗಲೇ ನಂಗೊಂದು ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ, ಎಷ್ಟು ಕಾಂಟ್ಯಾಕ್ಟ್ಸ್ ಇದೆ, ಎಷ್ಟು ಪ್ಯೂರ್ ಕಾಂಟ್ಯಾಕ್ಟ್ಸ್ ಇದೆ, ಹೊಸ ನಂಬರಿಂದ ಕಾಲ್ಸ್ ಎಲ್ಲ ಬರುತ್ತೆ ಗೊತ್ತಾ. ಐ ವಾಸ್ ನಾಟ್ ಅಟೆಂಡಿಂಗ್ ಆಲ್ ದಟ್. ಆ್ಯಂಡ್ ಫೋನಲ್ಲಿ ಮಾತಾಡ್ತಾನೆ ಐ ಯೂಸ್ ಟು ಸ್ಟಾರ್ಟ್ ಮೈ ಜಜ್ಮೆಂಟ್. ಫಸ್ಟ್ ಹಲೋ ಅನ್ನೋದ್ರಿಂದನೇ ಸ್ಟಾರ್ಟ್ ಮಾಡ್ತಿದ್ದೆ. ಹೌ ಇಸ್ ದಿಸ್ ಪರ್ಸನ್, ಲೆಟ್ ಮೀ ಜಡ್ಜ್ ಹಿಮ್ ಅನ್ನೋ ಥರ. ಬಿಫೋರ್ ದ್ಯಾಟ್ ಲೈಕ್ ಹಿ ಈಸ್ ವೆರಿ ಸ್ವೀಟ್. ನೋ ಮೇಡಮ್, ನಿಮ್ಮ ಆ್ಯಕ್ಟಿಂಗ್ ನೋಡಿದ್ದೀನಿ ಮೇಡಮ್, ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ನಾನು ಎಲ್ಲೂ ಆ್ಯಕ್ಟೇ ಮಾಡ್ತಿರ್ಲಿಲ್ಲ, ಆದರೂ ಹೇಳೋರು. ನಾನು ಅದನ್ನೇ ಅಂತಿದ್ದೆ. ಹೌದಾ, ಸೂಪರ್, ಥ್ಯಾಂಕ್ ಯು ಅಂತ. ಅಯ್ಯೋ, ನಮ್ಮ ಮನೇಲಿ ಮೂಲೆಯಲ್ಲಿ ಬಂದು ನೋಡಿರ್ತಾರೆ ಅವರು. ನನ್ನ ಇಮ್ಯಾಜಿನೇಷನ್ ಆ ಥರ, ಅಂದರೆ ಪಾಸಿಟಿವ್ ಏನೇ ಯೋಚನೆ ಮಾಡ್ತಿದ್ದೆ. ಮೇ ಬಿ ಇರಬೇಕು, ಅವ್ರು ನೋಡಿರ್ಬೇಕು ಎಲ್ಲೋ ಒಂದು ಕಡೆ ಅಂತಲೂ ಕರಿಬೋದು ಅದನ್ನಲ್ವಾ. ಏನೋ ದಟ್ ಚಿಕ್ಕಮ್ಮಣಿ. ಬಟ್ ಇಟ್ಸ್ ಓಕೆ. ಈ ಥರ ಅದು ಒಂಥರ ಪಾಠ ಕಲಿಸಿದೆ, ರೆಡಿ ಮಾಡಿದೆ, ರಿಪೇರಿ ಮಾಡಿದೆ. ಸಿಕ್ಕಾಪಟ್ಟೆ ರಿಪೇರಿ ಮಾಡಿಬಿಡ್ತು. ಈಗ ನನ್ನ ನಾಲ್ಗೆನೇ ನಿಲ್ತಾ ಇಲ್ಲ. ನಮ್ಮ ಮನೆಯವರು ಯಾವಾಗಲೂ ಬೈತಿರ್ತಾರೆ, ಸಿಕ್ಕಾಪಟ್ಟೆ ಮಾತಾಡ್ತೀಯಾ, ತುಂಬ ಕೆಟ್ಟದಾಗ ಮಾತಾಡ್ತೀಯಾ, ವಿಚ್ ಐ ಡೋಂಟ್ ಲೈಕ್ ಇಟ್ ಅಂತಾನೆ. ಸ್ಟಿಲ್ ಐ ಸ್ಪೀಕ್, ಐ ಕ್ಯಾನ್ ಸ್ಟಾಪ್. ಆಲ್ ಒಂಥರ ನಮ್ಮ ಪ್ರೊಟೆಕ್ಷನ್ ಶೀಲ್ಡು ಮೆಕ್ಯಾನಿಸಮ್ ಇರಬಹುದು ಕೆಲವು ಕಡೆ. ಎಸ್, ಹಂಗಾಗಿನೇ ಜಾಸ್ತಿ ನನ್ನ ಹತ್ರ ಯಾರು ಆ ಥರ ಮಾತಾಡೋದು ಇಲ್ಲ. ಐ ಥಿಂಕ್ ಫೀಮೇಲ್ ಶುಡ್ ಟೇಕ್ ದಿ ಸ್ಟ್ಯಾಂಡ್ at one point of time. ಅಂದರೆ if positive side of you is working, then continue. If it is not working, please do change yourself. Now taking ನಿಮ್ಮ ಲೈಫ್ನ ಫೇಸ್ ಟು ಸೆಟ್ಸ್. ಸೊ ಎಷ್ಟೊಂದು ಜನಕ್ಕೆ ಒಂದು ಕುತೂಹಲ ಇರುತ್ತಲ್ಲ, ಸೆಟ್ಟಲ್ಲಿ ಏನಾಗುತ್ತೆ ಅಂತ. ನಿಮ್ಮ ದಿನ ಹೇಗಿರುತ್ತೆ
ಆ್ಯಟ್ ಮಜಾ ಭಾರತ ಆಗಿರಲಿ, ಗಿಚಿ ಗಿಲಿಗಿಲಿ ಫೇಸಲ್ಲೆಲ್ಲ ಇದ್ದಾಗ ಸ್ಟೇಜ್ಗೂ ಬರೋಕ್ಕೆ ಮುಂಚೆ ಏನೇನು ಆಗ್ತಾಯಿತ್ತು? ಈ ಸ್ಕಿಟ್ ರಿಹರ್ಸಲ್ಸು ಅವೆಲ್ಲ ಸಪ್ರೇಟಾಗಿ ಎಷ್ಟು ಪ್ರಾಕ್ಟೀಸ್ ಮಾಡ್ತಾಯಿದ್ರಿ, ಎಷ್ಟು ಟೈಮ್ ಕೊಡ್ತಾಯಿದ್ರಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಾತ್ರ. ಹಾಗಾದರೆ ನಾನು ನಿಜ ಹೇಳ್ಬೇಕಾಗತ್ತಾ? ಓ, ತುಂಬ ಸಿಕ್ಕಾಕೊಂಡೆ ಅನ್ಕೋತೀನಿ ಇಲ್ಲಿ. ಎಸ್, ಬಿಗಿನಿಂಗ್ ಡೇಸಲ್ಲಿ ಬ್ಯಾಕಪ್ ಇರ್ತಿತ್ತು. ಸೊ ಶೂಟ್ಗೆ ಅಟ್ಲೀಸ್ಟ್ 1 ವೀಕ್ ಟೈಮ್ ಇರ್ತಿತ್ತು ನಮಗೆ, ಫಸ್ಟ್ ಶೂಟಿಗೆ. ಸೊ 1 ವೀಕ್ ಟೈಮಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದಿನ ಬರ್ಕೊಡೋದೆಲ್ಲ ದಟ್ ಈಸ್ ಲೈಕ್ ಪಾಪ ಅದಕ್ಕೊಂದು ಡಿಪಾರ್ಟ್ಮೆಂಟ್ ಇರ್ತಿತ್ತು. ದೇ ಯೂಸ್ ಟು ಡೂ ದ್ಯಾಟ್. ಬಟ್ ಓನ್ಲಿ ಥಿಂಗ್ ಸ್ಕ್ರಿಪ್ಟ್ ಕೈಯಲ್ಲಿ ಬರೋವರೆಗೂ ನಮಗೆ ಒಂದು ಸ್ವಲ್ಪ ಫ್ರೀ. ಬಂದ ಮೇಲೆ ನಮಗೆ ಇಟ್ ವಿಲ್ ಬಿ ಲೈಕ್ ಅ ಫೈರ್. ಯಾಕೆ ಅಂತಂದರೆ ಫೈರ್ ಪ್ರೆಷರ್ ಅವ್ರು ಹಾಕ್ತಿರ್ಲಿಲ್ಲ, ನಮಗೆ ನಾವು ತೊಗೋತಿದ್ವಿ. ಬಿಕಾಸ್ ಈ ಡೈಲಾಗು ಹೆಂಗೆ ಅಂದರೆ ಸ್ಕ್ರಿಪ್ಟು ಫಸ್ಟ್ ಅವ್ರು ಯಾವಾಗಲೂ ಹೇಳ್ತಿದ್ರು ಬಿಗಿನಿಂಗಿಂದ ಲಾಸ್ಟ್ವರೆಗೂ ಪ್ಲೀಸ್ ಡೂ ರೀಡ್ ದ ಸ್ಕ್ರಿಪ್ಟ್ ಅಂತ. ವಿ ವರ್ ನಾಟ್ ಡೂಯಿಂಗ್ ದಟ್. ಸರ್ ಯಾವ ಕ್ಯಾರೆಕ್ಟ್ರು ಸರ್? ಅವ್ರೇನು ಮಾಡ್ತಿದ್ರು, ಮುಂಚೆನೇ ಇಂತಿಂಥ ಕ್ಯಾರೆಕ್ಟ್ರು ಇಂತಿಂಥವ್ರು ಅಂತ ಹೇಳ್ಬಿಡೋರ. ಅದು ಮಾತ್ರ ಲಾಸ್ಟಲ್ಲಿ ಒಂದೇ ಒಂದು ಲೈನು, ಹಾಂ ಓಕೆ ಎಲ್ಲ ರಿಹರ್ಸಲ್ ಮಾಡಿ ಆಮೇಲೆ ಕರೀರಿ ಬರ್ತೀನಿ ಅಂದ್ಬಿಟ್ಟು ಈ ಥರ ಇರ್ತಿತ್ತು. ಓಕೆನಾ? ಸೊ ನಾನೇನು ಮಾಡ್ತಿದ್ದೆ, ಒಂದು ಲೈನ್ ನೆನ್ಪಿಟ್ಕೋಬೇಕಲ್ಲ, ನಂಗೆ ಗೊತ್ತಿಲ್ಲ. ನೆನಪಿನ ಶಕ್ತಿ ಸಕಾಗಿತ್ತು ನಾನು. ಯಾವ ರೇಂಜಿಗೆ ಅಂದರೆ ಅದೇ ಹೇಳಿದ್ನಲ್ಲ, SSLCಲೆಲ್ಲ ಎಷ್ಟು ಚೆನ್ನಾಗಿ ಪಾಸ್ ಆಗಿದೆ ಅಂತ. ಅಷ್ಟು ಮೆಮೊರಿ ಪವರು ನೆಕ್ಸ್ಟ್ ಲೆವೆಲ್. ಸೊ ಸ್ಕ್ರಿಪ್ಟ್ ಇಟ್ಕೊಂಡು ಒಂದು ಲೈನನ್ನೇ ಫುಲ್ ಪೇಜ್ ಇರೋರೆ ಸುಮ್ಮನೆ ಮುಗಿಸ್ಬಿಟ್ಟು ಸೈಡಲ್ಲಿ ಕೂತ್ಕೋತಿದ್ರು. ಆ ಒಂದು ಲೈನ್ ಇರೋರು ಇಡೀ ರಾತ್ರಿ ಇಡೀ ಕೂತ್ಕೊಂಡು ಅದನ್ನೇ ಓದ್ತಿದ್ದೆ. ಅದರಲ್ಲಿ ನಮ್ಮ ಇಡೀ ಶೋನಲ್ಲಿ ಇದ್ದಿದ್ದೆ 2 ಹುಡುಗಿರು. ಅವಳು ಇನ್ನೊಬ್ಳು ನೀಲಾ ಅಂತ, ಅವರು ಉತ್ತರ ಕರ್ನಾಟಕದಿಂದ ಬಂದಿದ್ದರು. ನಾನು ಒಂದು ಸ್ವಲ್ಪ ಬ್ಯಾಂಗ್ಳೂರಲ್ಲಿ ಒಂದು ಸ್ವಲ್ಪ ಈ ಥರ ಮಾಡರ್ನ್ ಆಗಿರೋ ಹುಡುಗಿ. ಸೊ ಆಮೇಲೆ ಲೈಕ್ ಅದೇ ಹೇಳಿದ್ದು, ಲೈಕ್ ನಾನು ಫಸ್ಟ್ ಟೈಮ್ಗೆ ಗಾಬರಿ ಆದ್ನೋ ನರ್ವಸ್ ಆದ್ನೋ ಗೊತ್ತಿಲ್ಲ. ಬಟ್ ಫಸ್ಟ್ ಟೈಮಿಗೆ ಹುಲಿ ಕಾರ್ತಿಕ್ ಅವ್ರ ಜೊತೆ ಸಖತ್ ಲೀಡ್ ಸಿಕ್ಕಿತ್ತು ನನಗೆ. ಅವರಿಗೆ ತುಂಬ ಪ್ರಶಂಸೆ ಸಿಕ್ಕಿತ್ತು ಆ ಒಂದು ಸ್ಕಿಟ್ಟಿಂದ. ನನಗೆ ಆಮೇಲೆ ಸ್ವಲ್ಪ ಸಿಗ್ತಾ ಹೋಯಿತು, ಆಮೇಲೆ ಕಡಿಮೆ ಆಗ್ತಾ ಹೋಯಿತು, ತುಂಬ ವೇರಿಯೇಷನ್ಸ್ ಆಯಿತು. ಅದಾದಮೇಲೆ ಇದೊಂದು ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. ಈ ಪ್ರೊಡಕ್ಷನ್ ಅವರು ಬಿಟ್ಟು ಇನ್ನೊಂದು ಪ್ರೊಡಕ್ಷನ್ಗೆ ಶಿಫ್ಟ್ ಆಯಿತು. ಇಡೀ ಶೋ ಶಿಫ್ಟ್ ಆದಾಗ ದೇ ಡೋಂಟ್ ವಾಂಟ್ ಮೀ ಆ್ಯಂಡ್ ಫ್ಯೂ ಆಫ್ ದಿ ಅದರ್ ಪರ್ಸನ್ಸ್ ಟು ಕಮ್ ಟು ದಿ ಶೋ. ಬಿಕಾಸ್ ಅವರಿಗೆ ನಮ್ಮ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ನಾವು ಆ್ಯಕ್ಟ್ ಮಾಡ್ತೀವಿ ಅಂತಲೂ ಗೊತ್ತಿರಲಿಲ್ಲ. ಬಿಕಾಸ್ ನಾವು ಆ ಪ್ರೊಡಕ್ಷನ್ ಅವರು, ಹೊಸ ಪ್ರೊಡಕ್ಷನ್ ಅವ್ರು ಬಂದಿದ್ದು 2 ವಾರನೂ ನಾನು ಆ್ಯಕ್ಟ್ ಮಾಡಿಲ್ಲ. ಅಂದರೆ ಮಾಮೂಲಿ ಹೆಂಗೆ ಅವಾಗ ಕೂತ್ಕೋತಿದ್ನೋ, ನಂಗೆ ಗ್ರಾಚಾರಕ್ಕೆ ಆ ಟೈಮಲ್ಲಿ ಆ ವಾರ ಕೂತಿದ್ದೆ ನಾನು. ಸೊ ಸಮ್ಮನ್ ಮೇ ಬಿ ಏನೋ ಅಷ್ಟು ಇದಿಲ್ಲ ಅನಿಸುತ್ತೆ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟಿದ್ರು. ಐ ಕೇಮ್ ಹೋಮ್. ನನಗೆ ಏನೇ ಆಗಲಿ ಎಲ್ಲ ಪ್ರಾಜೆಕ್ಟ್ಸು ಎಲ್ಲ ಇದೂ ಐ ಹ್ಯಾವ್ ಕಂಪ್ಲೀಟೆಡ್. ನಾನು ಯಾವುದೂ ಇನ್ಕಂಪ್ಲೀಟ್ ಮಾಡಿಲ್ಲ. ಆ ಶೋ ಸೀಸನ್ ಮುಗ್ದಿದ್ರೆ ನನಗೇನೋ ಅನಿಸ್ತಿರಲಿಲ್ಲ. ಸೀಸನ್ನೇ ಮುಗ್ದಿಲ್ಲ, ಐ ಸ್ಟಿಲ್ ಕಂಟಿನ್ಯೂ. ಆ್ಯಂಡ್ ಅವ್ರು ಎಲ್ಲರೂ ಬರ್ತಿದ್ದಾರೆ ಟಿ ವಿಲಿ, ನಾನು ಆ ಟಿ ವಿಲಿ ನೋಡೋಕ್ಕಾಗಲ್ಲ. ಆಮೇಲೆ ನಂಗೆ ತುಂಬ ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ, ಜೆಲಸಿ ಫೀಲ್ ಆಗುತ್ತೆ. ಆಮೇಲೆ ಐ ಆಮ್ ನಾಟ್ ದೇರ್ ಅನ್ನೋದೊಂದು ಫೀಲ್ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಟೇಕ್ ದ್ಯಾಟ್. ಸೊ ಐ ಕಾಲ್ ದೆಮ್, ಐ ರಿಕ್ವೆಸ್ಟೆಡ್ ದೆಮ್, ಐ ಬೆಗ್ ದೆಮ್, ಐ ರಿಯಲಿ ವಾಂಟ್ ಟು ಕಮ್ ಬ್ಯಾಕ್ ಅಂತ. ದೆನ್ ಅಗೇನ್ ಓಕೆ ಅಂದ್ಬಿಟ್ಟು ಮತ್ತೆ ಪಾಪ ಇದು ಮಾಡಿದ್ರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್. ಸೊ ಅಪ್ ಆ್ಯಂಡ್ ಡೌನ್ಸ್, ಅಪ್ ಇಸ್ ಆಲ್ವೇಸ್ ಬಿಡಿ, ಎಲ್ಲರೂ ಇಟ್ ಕ್ಯಾನ್ ಗಿವ್ ಯು ಈಗೋ, ಇಟ್ ಕ್ಯಾನ್ ಮೇಕ್ ಯು ಫೀಲ್ ಲವ್ಡ್, ಪ್ಯಾಂಪರ್ಡ್. ಈ ಲೋಸ್ ಇದೆಯಲ್ಲ, ಆ ಫೇಸಲ್ಲಿ ನಿಮ್ಮ ಮೈಂಡನ್ನು ಅಥವಾ ನಿಮ್ಮ ಇದಕ್ಕೆ ಸಲಹೆಗಾರರು ಯಾರು ಇರ್ತಾಯಿದ್ರು? ನೋ ಒನ್, ಮೀ ಮೈ ಸೆಲ್ಫ್ ಅಷ್ಟೇ. ಬಿಕಾಸ್ ಆಚೆ ಹಾಕಿದ್ದಾರೆ ಅಂತ ಮನೇಲಿ ಹೆಂಗೆ ಹೇಳಲಿ, ರಜಾ ಕೊಟ್ಟಿದ್ದಾರೆ ಅಂದೆ ನಾನು. ಲೈಕ್ ದೋಸ್ ಡೇಸ್ ಇದೆಯಲ್ಲ, ಸಿಕ್ಕಾಪಟ್ಟೆ ಸ್ಕೇರಿ ಅದು. ನನಗೆ ನೆನೆಸ್ಕೊಂಡ್ರೆ ಈಗೂ ಭಯ ಆಗುತ್ತೆ. ಐ ಡೋಂಟ್ ನೋ ಹೌ ಐ ಸಸ್ಟೇನ್ಡ್ ಇಟ್ ಫಾರ್ ಅರೌಂಡ್ 2 ವೀಕ್ಸ್ 3 ವೀಕ್ಸ್ ನಾನು ಸಸ್ಟೇನ್ ಆದೆ ಆ ಟೈಮಲ್ಲಿ. ಸೊ ಇಟ್ ವಾಸ್ ಲೈಕ್ ಹಾರಿಬಲ್ ಡೇಸ್ ಆಫ್ ಮೈ ಲೈಫ್. ಮೇ ಬಿ ನಾನು ದೆವ್ವ ನೋಡಿಲ್ಲ ಆ ಟೈಮಲ್ಲಿ. ದೆವ್ವ, ಭೂತ ಎಲ್ಲ ನನ್ನ ಮೈಮೇಲೆಲ್ಲ ಬರ್ತಿತ್ತು. ತಲೆ ಅಷ್ಟು ಸ್ಟ್ರಕ್ ಆಗಿಬಿಡ್ತಿತ್ತು ನನಗೆ. ವಾಟ್ ಶುಡ್ ಐ ಡೂ ಅನ್ನೋ ಥರ. ಎವ್ರಿ ಟೈಮ್ ಐ ಯೂಸ್ ಟು ಕ್ರೈ ಲೈಕ್ ಎನಿಥಿಂಗ್ ಇನ್ ಮೈ ರೂಮ್. ಬಿಕಾಸ್ ಅದೊಂದು ಫ್ರೀಡಮ್ ಕೊಟ್ಟಿದ್ರು. ನನ್ನ ರೂಮಲ್ಲಿ ನಾನು ಯಾರೂ ಬರ್ತಿರ್ಲಿಲ್ಲ. ಅಟ್ಲೀಸ್ಟ್ ಅದೊಂದು ಸ್ಪೇಸ್ ಇತ್ತು ನನಗೆ. ಸೊ ಆವಾಗ ಅಳ್ತಿದ್ದೆ, ಇದು ಮಾಡ್ತಿದ್ದೆ. ಆಮೇಲೆ ನಂಗೆ ಮತ್ತೆ ಸಿಕ್ಕಿದ್ಮೇಲೆ ಚೆರಿಷ್ ಆದೆ. ಈ ಮಧ್ಯೆ ನೆಕ್ಸ್ಟ್ ಫೇಸ್ ಆಫ್ ಯುವರ್ ಲೈಫ್ ಇಸ್ ಮದುವೆ ಅಲ್ಲ? ಆಹಾ, ವಾಟ್ ಎ ಟಾಪಿಕ್. ನೈಸ್ ಟಾಪಿಕ್. ಮದುವೆಯನ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ? ಲೈಫ್ ಎಷ್ಟು ಚೇಂಜ್ ಆಗಿದೆ ಆಫ್ಟರ್ ಮದುವೆ? ಆಫ್ಟರ್ ಮದುವೆ ಸ್ವಲ್ಪ ಗಾನ್ಸಲಿ, ಸ್ವಲ್ಪ ದುರಂಕಾರ, ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಎಲ್ಲ ಕಮ್ಮಿ ಆಗಿದೆ. ಬಿಕಾಸ್ ಅಡುಗೆ ನೀನೇನಾ ಮಾಡೋದು ಅಂತಿದ್ದೆ, ಈಗ ನಾನಾ ಮಾಡ್ತಾ ಇರೋದು ಅನ್ನಿಸ್ತಾ ಇದೆ. ಆಮೇಲೆ ಹಾಗೆ ಇಂಡಿವಿಜುವಾಲಿಟಿ, ಲೈಕ್ ಯಾಕೆ ಅಷ್ಟೊಂದು ಸ್ಟ್ರೆಸ್ ಮಾಡ್ಕೊಂಡು ಅಷ್ಟೊಂದೆಲ್ಲ ಬೈತಿದ್ರು ಅಂತಂದರೆ ಹಾಗಿದೆ. ಅಡುಗೆ ಮನೆಗೆ ಒನ್ಸ್ ಇಫ್ ಯು ಗೋ 12 o'clockವರೆಗೂ ನಿಮ್ಗೆ ಆಚೆನೇ ಬರೋಕ್ಕಾಗಲ್ಲ. ಜಸ್ಟ್ ಮಧ್ಯಾಹ್ನದ ಅಡುಗೆ, ಬೆಳಗ್ಗೆ ಟಿಫನ್ ಮಾಡೋದಕ್ಕೆ. ಹ್ಯಾಂಡ್ಲಿಂಗ್ ಪೀಪಲ್ಸ್ ಎಮೋಷನ್ಸ್, ವೆರಿ ಮಚ್ ಯೋರ್ಸೆಲ್ಫ್, ಹ್ಯಾಂಡ್ಲಿಂಗ್ ದ ಸ್ಕಿಲ್, ಹ್ಯಾಂಡ್ಲಿಂಗ್ ನಿಮ್ಮ ಲೈಫ್ ಥ್ರೂ ಆಲ್ ಆಫ್ ದಿಸ್. ಎಸ್, ಬಟ್ ಐ ಆಮ್ ರಿಯಲಿ ಸೋ ಲಕ್ಕಿ. ನಮ್ಮತ್ತೆ ದೇವ್ರಂಥ ವ್ಯಕ್ತಿ, ಅವ್ರು ಒಂದು ಕೆಲಸನೂ ಕೊಡಲ್ಲ ಅವ್ರು ಬಂದಾಗ.
ಬಿಕಾಸ್ ಅವರು ನಾನು ಅದಕ್ಕೆ ಅಂತೀನಿ, ನೀನು ಹೆಂಗಿದ್ರು ನಂಗೆ ಕೆಲಸ ಕೊಡಲ್ಲ, ನನ್ನ ಜೊತೆನೇ ಇದ್ಬಿಡು ಅಂತ. ನೀನು ಎಷ್ಟು ಸೆಲ್ಫಿಶ್ ಅಲ್ಲ ಅಂತಿರ್ತಾರೆ ನಮ್ಮ ಹಸ್ಬೆಂಡು. ಅದೇನಂದರೆ ಲೈಕ್ ಅವರಿದ್ದರೆ ನಂಗೆ ಕೆಲಸ ಕೊಡಲ್ಲ, ಬಟ್ ಅವ್ರು ಬರೋದೇ ಆಲ್ಮೋಸ್ಟ್ ತುಂಬ ರೇರು. ಅವರು ಮೈಸೂರಲ್ಲೇ ಸೆಟ್ಲ್ ಆಗಿದ್ದಾರೆ, ನನ್ನ ಮೈದನ ಎಲ್ಲ ಅಲ್ಲೇ ಇರೋದ್ರಿಂದ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಸೊ ದೇ ಆಫನ್ಲಿ ಕಮ್ ಹಿಯರ್, ದೇ ಸ್ಟೇ ಫಾರ್ 15 days 20 days, ದೇ ಸ್ಪೆಂಡ್ ಟೈಮ್. ಇರೋದಲ್ಲಿ ಎಸ್, ನಾವಿಬ್ಬರೇ ಇರೋದು. ಅದೇ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ರಶ್ಮಿ, ಯು ಹ್ಯಾವ್ ನೋ ಕ್ಲೂ ಅಬೌಟ್ ಇಟ್. ಲೈಕ್ ಅವ್ರು ಬಿಗಿನಿಂಗ್ ಡೇಸಲ್ಲ ಅವರೆಲ್ಲ ಇದ್ದಾಗ ನಾನು ಮಾಡ್ತಿದ್ದೆ, ಜೊತೆಗೆ ಅವರು ಕೈ ಹಾಕ್ತಿದ್ರು ಅಡುಗೆ ಅದಕ್ಕೆ ಇದಕ್ಕೆ ನಮ್ಮತ್ತೆ. ಸೊ ಹಂಗಾಗಿ ನನಗೇನು ಅನಿಸ್ಲಿಲ್ಲ. ಆಮೇಲೆ ಇವನೊಬ್ಬಂಗೆ ಅಡುಗೆ ಮಾಡೋಕ್ಕೆ ನಂಗೆ ಆಗ್ತಿಲ್ವಲ್ಲ, ಕಷ್ಟ ಆಗ್ತಿದೆಯಲ್ಲ. ಕಷ್ಟ ಅಂದರೆ ಅಡುಗೆ ಮಾಡೋದಕ್ಕೆ ಕಷ್ಟ ಅಲ್ಲ, ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ ನನಗೆ. ಮೈ ಇಮ್ಯಾಜಿನೇಷನ್ ಇಸ್ ಟು ಡೂ ಉಪ್ಪಿಟ್ಟು. ಇಮ್ಯಾಜಿನೇಷನಲ್ಲಿ ಎಷ್ಟು ಸ್ಪೀಡಾಗಿ ಮಾಡ್ಬೋದು ನೀವು? 2 ಸೆಕೆಂಡಿಗೆ ಮಾಡ್ಬೋದು. ಅದನ್ನ ತಲೆಯಲ್ಲಿ ಇಟ್ಕೊಂಡು ಟುಮಾರೋ ಮಾರ್ನಿಂಗ್ ಇಟ್ ಈಸ್ ಉಪ್ಪಿಟ್ಟು ಅಂದ್ಬಿಟ್ಟು 2 ಸೆಕೆಂಡಿನ ಇಮ್ಯಾಜಿನೇಷನಲ್ಲಿ ಅಲಾರಾಮ್ ಇಡ್ತಿದ್ದೆ. ಮಾರ್ನಿಂಗ್ ಆ ಟೈಮಿಂಗಲ್ಲಿ ಎದ್ರೆ ಹೆಂಗಾಗತ್ತೆ ಟೆಲ್ ಮಿ. ಅಷ್ಟೊತ್ತು ಕೀ ಅಂತಿರ್ತಾರೆ ಎಲ್ಲ ಆಚೆ. ದೆನ್ ಐ ಹ್ಯಾವ್ ಟು ಗೋ ಟು ಮೈ ವರ್ಕ್. ಹಂಗಾಗ್ತಿತ್ತು. ಸೊ ಈಗಲೂ ಯು ಆರ್ ಬ್ಯಾಲೆನ್ಸಿಂಗ್? ನೌ ಐ ಆಮ್ ಬ್ಯಾಲೆನ್ಸಿಂಗ್. ಅಲ್ಲೊಂದು ಪೆಟ್ಟಿ ಅಂಗಡಿ ಇರ್ತಿತ್ತು, ಅಲ್ಲಿ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಬರ್ತಿದ್ವಿ. ಹಾಗೆ ಡೈಲಿ ಮಾತಾಡ್ತಾ ಇದ್ವಿ, ಜಸ್ಟ್ ಫ್ರೆಂಡ್ಸ್ ಆಗೇ ಇದ್ವಿ. ಫಸ್ಟ್ ಫ್ರೆಂಡ್ ಆದ್ವಿ, ಆಮೇಲೆ ಗುಡ್ ಫ್ರೆಂಡ್ ಆದ್ವಿ, ಆಮೇಲೆ ಬೆಸ್ಟ್ ಫ್ರೆಂಡ್ ಆದ್ವಿ, ಆಮೇಲೆ ಕಪಲ್ ಆದ್ವಿ. ಸೊ ಜಗಪ್ಪ ಆಚೆ ಪ್ರಪಂಚಕ್ಕೆ ತುಂಬ ಕಾಮಿಡಿಯನ್, ಅಂದರೆ ಬರೀ ಕಾಮಿಡಿ ಡೈಲಾಗ್ ಪಂಚಸ್ಸು. ರಿಯಲ್ ಲೈಫ್ ಹೇಗೆ? ಸ್ವಲ್ಪ ಸೀರಿಯಸ್ಸು ನನ್ನ ಜೊತೆ ಮಾತ್ರ. ಅದೇ ನಾನು ಈ ಥರ ಏನಾದರೂ ಖ್ಯಾತೆ ತೆಗ್ದಿರ್ತೀನಲ್ಲ, ಒಂದು ಕಮೆಂಟ್ ಮಾಡಿಬಿಡೋದು, ಯಾರಿಗೂ ಏನೋ ಅಂದ್ಬಿಡೋದು. ಸೊ ಫಾರ್ ದ್ಯಾಟ್ ಹಿ ರಿಯಾಕ್ಟ್ ಲೈಕ್ ಎನಿಥಿಂಗ್. ಹಳೇ ಜಗಪ್ಪ ಆಗ್ಬಿಡ್ತಾರೆ ಅವರು. ಹಳೆ ಜಗಪ್ಪ ಅಂದರೆ ಅವ್ರು ಹೇಳ್ತಿರ್ತಾರೆ, ನಾನು ಹೆಂಗಿದ್ದೆ ಗೊತ್ತಾ ಮೈಸೂರಲ್ಲಿ, ಯಾರು ನಾನು ಹೇಳ್ತಾರಿಲ್ಲ ಕೇಳ್ತಿರ್ಲಿಲ್ಲ. ಒಂಥರ ರಫ್ ಆಗಿರ್ತಿದ್ದೆ ನಾನು ಗೊತ್ತಾ. ಏನೋ ಬೆಂಗಳೂರಿಗೆ ಬಂದು ನೀನೇ ಇದೆಯಾ ಅಂತ ನಾನು ಒಂದು ಸ್ವಲ್ಪ ಸಾಫ್ಟ್ ಆಗಿದ್ದೀನಿ, ಎಲ್ಲದಕ್ಕೂ ಹ್ಞೂ ಅಂತೀನಿ, ಯಾರು ಏನೇ ಅಂದರೂ ಹ್ಞೂ ಅಂತೀನಿ, ತಗ್ಗಿ ಬಗ್ಗೆ ನಡಿತೀನಿ, ಜಸ್ಟ್ ಬಿಕಾಸ್ ಆಫ್ ಯು ಅಂತ ಹೇಳ್ತಿರ್ತಾರೆ. ತುಂಬ ಸಲ ಹೇಳಿದ್ದಾರೆ ಇದನ್ನು. ಬಿಕಾಸ್ ಅವ್ರಿಗೆ ಇಂಡಸ್ಟ್ರಿ ಅಷ್ಟು ಐಡಿಯಾ ಇಲ್ಲ. ಬಿಕಾಸ್ ನಾನು ಹ್ಯಾವ್ ಗಾನ್ ಥ್ರೂ ಸೋ ಮೆನಿ ಥಿಂಗ್ಸ್, ಬಟ್ ಇಟ್ ಇಸ್ ವೆರಿ ನ್ಯೂ ಟು ಹಿಮ್. That was Sushmita, as usual, unfiltered. So, filterless. Until next time, now Nima Rapid Rashmi signing out of another beautiful, filterless and real talk episode with Sushmita. Take care. ಇಂಗ್ಲೀಷ್ ವರ್ಷನಲ್ಲಿ ನಾವು ನೀವು ಭೇಟಿ ಆಗೋಣ. Thank you guys. Thank you. Thanks Sush. Most welcome. Love you. Love you more and lots of growth and happiness to you mentally. Yes.